ನಮಸ್ತೆ. ದಿವ್ಯ ವಸಂತ ದರ್ಶನ್ ಸರ್ ಬಗ್ಗೆ ಅಷ್ಟೆಲ್ಲ ಮಾತಾಡ್ತಿದ್ದೀಯಲ್ಲಮ್ಮ ತಾಯಿ. ಹಾಂ, ಇವಾಗ ನೀನು ಮಾಡಿರೋಂಥದ್ದೇನಮ್ಮ? ನಿನ್ನ ಬಾಳನ್ನ ನಾಯಿನೂ ಬಾಳಲ್ಲ. ಹಾಂ, ಆ ಥರವು ಇನ್ನೊಂದು ಹೊರ ರಾಜ್ಯದಿಂದ ಬಂದಿರೋಂಥ ಕೆಲಸಕ್ಕೋಸ್ಕರ ಒಂದು ಹುಡುಗಿನ ನೀನು ಮಂಚಕ್ಕೆ ಕಳಿಸಿ ಅಲ್ಲಿ ದುಡ್ಡು ಸಂಪಾದನೆ ಮಾಡಿಕೊಂಡು ಅವ್ರಿವ್ರು ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡು ಸಂಪಾದನೆ ಮಾಡಿಕೊಂಡು ಶೋಕಿ ಮಾಡಬೇಕಾ? ನಿನ್ನಂತೋಳು ನೀನು ಏನಕ್ಕೂ ಲಾಯಕ್ಕೆ ಇಲ್ದಿರೋಂಥವಳು ನೀನು ದರ್ಶನ್ ಸರ್ ಬಗ್ಗೆ ಮಾತಾಡ್ತೀಯ. ಅವ್ರ ಚಪ್ಪಲಿ ಬಿಡೋ ಜಾಗದಲ್ಲೂ ನೀನು ಇರೋಕ್ಕೆ ಯೋಗ್ಯತೆ ಇಲ್ಲ ನಿನಗೆ, ಸರಿನಾ? ನಾಚಿಕೆ ಆಗಬೇಕು ಈ ಬಾಳಕ್ಕೆ. ಆ ಥರನೂ ಶೋಕಿ ಮಾಡಬೇಕಾ? ಬೇರೆಯವ್ರ ಹೆಣ್ಮಕ್ಳನ್ನ ಮಂಚಕ್ಕೆ ಕಳಿಸ್ಬಿಟ್ಟು ಅದರಲ್ಲಿ ನೀನು ಶೋಕಿ ಮಾಡಬೇಕಾ? ನೀನು ಜನ್ಮಕ್ಕೆ ನಾಚಿಕೆ ಆಗಬೇಕು, ನಿನ್ನ ಜನ್ಮಕ್ಕೆ. ತಿರ್ಗಾ ಬೇರೆ ಬಂದು ದರ್ಶನ್ನು ಹಂಗೆ ಹಿಂಗೆ ಅದು ಇದು ಡೇಂಜರಸ್ ಫ್ಯಾನ್ಸು. ನಿನ್ನ ದರ್ಶನ್ ಸರ್ ಫ್ಯಾನ್ಸ್ ಬಗ್ಗೆ ಮಾತಾಡೋಕ್ಕೂ ಒಂದು ಯೋಗ್ಯತೆ ಇರಬೇಕು, ಸರಿನಾ? ದರ್ಶನ್ ಸರ್ ಬಿಡು, ಅದು ಬೆಟ್ಟ. ಅದು ನಿನ್ನ ಯೋಗ್ಯತೆ ಬೆಂಕಿಕ. ನೀನೊಂದು ಇನ್ನೊಂದು ಹೆಣ್ಣನ್ನ ಮಂಚಕ್ಕೆ ಕಳಿಸ್ಬಿಟ್ಟು ಅದರಲ್ಲಿ ದುಡ್ಡು ಸಂಪಾದನೆ ಮಾಡಬೇಕಾ ನೀನು? ಆವಾಗ ಹೇಳ್ತಿದ್ರಲ್ಲ ದರ್ಶನ್ ಗ್ಯಾಂಗ್, ಡಿ ಗ್ಯಾಂಗ್ ಅಂತ ಅಂದ್ಬಿಟ್ಟು. ಈಗ ಹೇಳ್ರಿ ನ್ಯೂಸ್ ಗ್ಯಾಂಗ್ ಅಂತ. ಹೌದಲ್ಲ, ನಿಮ್ದೊಂದು ಗ್ಯಾಂಗ್ ತಾನೇ, ನ್ಯೂಸ್ ಗ್ಯಾಂಗ್. ಈಗ ಅಯ್ಯಪ್ಪನ್ನು ಕರ್ಕೊಂಡೋಗ್ರಿ ಅವರು ರಿಪಬ್ಲಿಕ್ ನ್ಯೂಸು ಕುಂಟೆಬಿಲ್ಲೆ. ಈಗ ಕರ್ಕೊಂಡೋಗ್ಬಿಟ್ಟು ಜೈಲಲ್ಲಿ ಆಡ್ರಿ, ಶೆಡ್ಡಲ್ಲಿ ಬೇಡ ಕುಂಟೆಬಿಲ್ಲೆ, ಜೈಲಲ್ಲಿ ಆಡ್ರಿ ಕುಂಟೆಬಿಲ್ಲೆನ. ಅಯ್ಯಪ್ಪ ಏನು ಮಾಡಿದವನೋ, ಅವನು ಬರ್ತಾನೆ ಇನ್ನೊಂದು ಸ್ವಲ್ಪ ದಿವಸ. ಎಲ್ಲ ಜೊತೆಲಿ ಸೇರಿಕೊಂಡು ಅಲ್ಲಾಡ್ರಿ ಕುಂಟೆಬಿಲ್ಲೆ, ಚೆನ್ನಾಗಿರುತ್ತೆ. ಗ್ರೂಪ್ ಪರ್ಫಾಮೆನ್ಸ್.